ವಿರಾಮದ ಬಳಿಕ ಮತ್ತೆ ಅವಾರ್ಡ್ ನ್ಯೂಸ್ ಟೈಮ್ಗೆ ಸ್ವಾಗತ. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಉಡುಪಿ ಪತ್ರಿಕಾ ಭವನ, ಕಾರ್ಕಳ, ಕುಂದಾಪುರ, ಬೈಂದೂರು, ಕಾಪು, ಬ್ರಹ್ಮಾವರ, ಹೆಬ್ರಿ ತಾಲೂಕು ಘಟಕಗಳ 2025-28ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉಡುಪಿಯ ಬ್ರಹ್ಮಗಿರಿಯ IMA ಭವನ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಉದ್ಘಾಟಿಸಿ ಮಾತನಾಡಿದರು. ಸಂಘದ ನೂತನ ಜಿಲ್ಲಾಧ್ಯಕ್ಷ ಸುಬ್ರಹ್ಮಣ್ಯ ಜಿ ಕುರಿಯ ಅಧ್ಯಕ್ಷತೆ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಸಂಘದ ಉಸ್ತುವಾರಿ ರಾಜ್ಯ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ, ಉಡುಪಿ ಜಿಲ್ಲಾ ವಾರ್ತಾಧಿಕಾರಿ ಮಂಜುನಾಥ್ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳನ್ನು ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಸಾಧಕ ಪತ್ರಕರ್ತರು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಅವರನ್ನು ಸನ್ಮಾನಿಸಲಾಯಿತು. ಸಂಘದ ನಿಕಟಪೂರ್ವ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಅಲೆವೂರು, ರಾಜ್ಯ ಸಮಿತಿಯ ಸದಸ್ಯ ಅಷ್ಟ್ರೋ ಮೋಹನ್, ರಾಷ್ಟ್ರೀಯ ಸಮಿತಿಯ ಸದಸ್ಯ ಅರುಣ್ ಕುಮಾರ್ ಶಿರೂರು ಗೌರವ ಉಪಸ್ಥಿತರಿದ್ದರು. ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಘ ಸಂಸ್ಥೆಗಳಲ್ಲಿ ನಾವೇ ಒಪ್ಪಿಕೊಂಡಂಥ, ನಾವೇ ರೂಪಿಸಿಕೊಂಡಂಥ ಒಂದು ನಿಯಮ, ಆ ಪ್ರಕ್ರಿಯೆಯಲ್ಲಿ ಸ್ಕ್ಯಾನ್ ಆಗಬೇಕಾದ್ದು ಅನಿವಾರ್ಯ. ಹಾಗಾಗಿ ಈ ಚುನಾವಣೆ ಕೂಡ ನಮಗೆ ಅನಿವಾರ್ಯ. ಚುನಾವಣೆಯಲ್ಲಿ ಭಾಳ ಜನರು ಸೋತ ತಕ್ಷಣ ಸಂಘದಿಂದ ದೂರ ಹೋಗುವಂಥದ್ದು, ಗೆದ್ದ ತಕ್ಷಣ ಬೀಗುವಂಥದ್ದು ಇವೆರಡೂ ಆಗಬಾರದು. ಸಂಘ ಎಲ್ಲರಿಗೆ ಭಾಳ ಮುಖ್ಯ. ಸಂಘದ ಪ್ಲಾಟ್ಫಾರ್ಮ್ ಎಲ್ಲರಿಗೂ ಕೂಡ ಬೇಕು. ಇವತ್ತು ಸೋತವರು ನಾಳೆ ಗೆಲ್ಲಬಹುದು, ಇವತ್ತು ಗೆದ್ದವರು ನಾಳೆ ಸೋಲ್ಬೋದು. ಸೋಲು ಕೂಡ ಯಾವಾಗಲೂ ಪರ್ಮನೆಂಟ್ ಅಲ್ಲ, ಗೆಲುವು ಕೂಡ ಪರ್ಮನೆಂಟ್ ಅಲ್ಲ. ಇವೆರಡು ಹಮ್ಮಗಳನ್ನು ನಾವು ಮನಸ್ಸಿನಿಂದ ತೆಗೆದುಹಾಕಿದರೆ ಆಗ ಮಾತ್ರ ಸಂಘ ತುಂಬ ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲರೂ ಇಲ್ಲಿರುವಂಥರು ಒಂದೇ ಸಮುದಾಯದವರು, ಅಂದರೆ ಪತ್ರಕರ್ತ ಅನ್ನುವಂಥ ಒಂದು ಲೇಬಲ್ನಲ್ಲಿ ಇರುವಂಥ ಸಮುದಾಯ ಬಿಟ್ಟರೆ ನಮ್ಮ ನಡುವೆ ಬೇರೆ ಏನೂ ಇರಲಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರನೇ ಆ ಪತ್ರಕರ್ತ ವೃತ್ತಿಯನ್ನು ಅಪ್ಪಿ ಬಂದ ಮೇಲೆ ನಾವು ಅದಕ್ಕೆ ಕನಿಷ್ಠ ಆ ಬದ್ಧತೆಯನ್ನು ವೃತ್ತಿಗಾಗಿ ಉಳಿಸ್ಕೊಳ್ಳುವ ಮೂಲಕ ನಮಗೆ ನಮ್ಮ ಗೌರವವನ್ನು ಎತ್ತಿಡಿಯುವಂಥ ಕೆಲಸವನ್ನು ನಾವು ನೀವು ಸೇರಿ ಮಾಡಬೇಕಾದಂಥ ಅನಿವಾರ್ಯತೆಗಳು ಇವತ್ತು ಇಲ್ಲಿ ಇದೆ. ಕಾರಣಕ್ಕೋಸ್ಕರನೇ ಇವತ್ತು ಇಲ್ಲಿ ನಮ್ಮ ರಾಜ್ಯ ಪತ್ರಕರ್ತರ ಸಮ್ಮೇಳನ ಆಯೋಜನೆ ಈ ಬಾರಿ ನಮ್ಮ ನಾಡಿನ ಮುಕಟಪ್ರಾಯವಾಗಿರುವಂಥ ಬೀದರ್ನಲ್ಲಿ ಹಮ್ಮಿಕೊಂಡಿದ್ದೀವಿ, ಗಡಿ ಭಾಗದ ಜಿಲ್ಲೆ. ಹಾಗಾಗಿ ಅದು ಸಮ್ಮೇಳನದ ಸಲುವಾಗಿಯೇ ಆ ಸಿದ್ಧತೆಗೆ ಪ್ರತಿ ವಾರ ಹೋಗೋದು ಬರೋದು ಈ ಥರದ ನಡುವೆ ಒಂದು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ 2 ಬಾರಿ ಮುಂದೆ ಹೋದರೂ ಕೂಡ ತಾವು ಇಲ್ಲ ಬರಲೇಬೇಕು ಅಂತೇಳಿ ಕಾಯ್ದು ಮತ್ತೊಮ್ಮೆ ಈ ದಿನಕ್ಕಾಗಿ ಮತ್ತೆ ಮುಂದೆ 2 ಬಾರಿ ಮುಂದೆ ಆಗಿ ಈ ದಿನಕ್ಕಾಗಿ ಕಾಯ್ದಿದ್ದಕ್ಕಾಗಿ ನಾನು ಮೊದಲಿಗೆ ನಿಮ್ಮೆಲ್ಲರಿಗೆ ಆ ಪ್ರೀತಿಗೆ, ಆ ವಿಶ್ವಾಸಕ್ಕೆ ಅಭಿನಂದನೆಗಳು, ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಬಹುಕಾಲದ ಗೆಳೆಯ, ಹಾಗೆ